1, 2, 3 ಅಂತ 18 ದಿನಗಳೇ ಉರುಳಿವೆ. ಆದರೆ ಯುದ್ಧ ನಿಂತಿಲ್ಲ. ಸಂಕಷ್ಟ ಶುರುವಾಗಿ 8 ದಿನವೇ ಆದರೂ ಗ್ಯಾಸ್ ಪೂರೈಕೆ ಆಗ್ತಿಲ್ಲ. ಅದರಲ್ಲೂ ವಾಣಿಜ್ಯ ಸಿಲಿಂಡರ್ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದ್ದು ಬೆಂಗಳೂರಿನಲ್ಲಿ ಹೋಟೆಲ್ಗಳು ಕ್ಲೋಸ್ ಆಗ್ತಿವೆ. ಸಮಸ್ಯೆಯಿಂದ ಕಂಗಾಲಾಗಿರೋ ಹೋಟೆಲ್ ಮಾಲೀಕರು ಹೈಕೋರ್ಟ್ ಕದ ತಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಸಿಲಿಂಡರ್ಗಳ ಅಭಾವದ ಹಿನ್ನೆಲೆ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಉದ್ಯಮ ತತ್ತರಿಸಿ ಹೋಗ್ತಾ ಇದೆ. 80 ರೂಪಾಯಿ ಇದ್ದಿದ್ದು 350 ರೂಪಾಯಿ ಆಗಿದೆ 10 ಕೆಜಿ. ಎಮರ್ಜೆನ್ಸಿ ಸಿಚುವೇಶನ್ ಒಂದು ಸಿಲಿಂಡರ್ ಸಿಗ್ತಾ ಇಲ್ಲ, ಸಿಕ್ಕಿದ್ರೆ ಒಳ್ಳೇದು. 4,000 ಕೊಟ್ಟರು ಸಿಗ್ತಾ ಇಲ್ಲ. ಈಗ ಸುಮಾರು ಇಲ್ಲಿ 4-5 ಹೋಟೆಲ್ಗಳು ಕ್ಲೋಸ್ ಆಗಿದೆ. ಕಷ್ಟ, ಸಿಲಿಂಡರ್ ಇಲ್ಲದೆ ನಮಗೂ ಜೀವನ ಮಾಡೋದು ಕಷ್ಟ ಆಗತ್ತೆ. ಪ್ರತಿಷ್ಠಿತ ಹೋಟೆಲ್ಗಳಿಗೆ ಬೀಗ ಬಿದ್ದಿದೆ. ಜನ ಮುಗಿಬಿದ್ದು ತಿನ್ನೋ ಉಪಹಾರ ಮಂದಿರಗಳೇ ಬಂದ್ ಆಗಿವೆ. ಹೋಟೆಲ್ ಮಾತ್ರವಲ್ಲ, ಡಾಬಾಗಳಿಗೂ ಕಂಟಕ ಎದುರಾಗಿದೆ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ದಿನದಿಂದ ದಿನಕ್ಕೆ ಯುದ್ಧ ತೀವ್ರವಾಗ್ತಿದ್ರೆ, ಇತ್ತ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಹೆಚ್ಚಾಗ್ತಿದೆ. ಬಗೆಹರಿಯದ ಗ್ಯಾಸ್ ಸಿಲಿಂಡರ್ ಸಮಸ್ಯೆ, ಹೋಟೆಲ್ಗಳಿಗೆ ಬೀಗ. ಎನ್ಎಂಎಚ್ ಹೋಟೆಲ್, ಕನ್ನಡ ತಿಂಡಿ ಕೇಂದ್ರ ಬಂದ್. ಇರಾನ್ ಇಸ್ರೇಲ್ ಯುದ್ಧ ತೀವ್ರವಾಗಿದ್ದು ಬೆಂಗಳೂರಿನಲ್ಲಿ ಗ್ಯಾಸ್ ಸಮಸ್ಯೆ ಕೂಡ ಹೆಚ್ಚಾಗಿದೆ. ಅದರಲ್ಲೂ 8 ದಿನವೇ ಉರುಳಿದ್ರೂ ಹೋಟೆಲ್ಗಳಿಗೆ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಿಲ್ಲ. ಇದೇ ಕಾರಣಕ್ಕೆ ಬೆಂಗಳೂರಿನಲ್ಲಿ 100 ಹೋಟೆಲ್ಗಳು ಬಂದ್ ಆಗಿವೆ. ಚಾಮರಾಜಪೇಟೆಯಲ್ಲಿರೋ ಕನ್ನಡ ತಿಂಡಿ ಕೇಂದ್ರಕ್ಕೂ ಬೀಗ ಬಿದ್ದಿದೆ. ಅನಿಲ ಇಲ್ಲದ ಕಾರಣ ರಜೆ ಅಂತ ಹೊರಗೆ ನೋಟಿಸ್ ಅಂಟಿಸಿದ್ದಾರೆ. ಪ್ರತಿಷ್ಠಿತ ಪ್ರಮುಖ ಹೋಟೆಲ್ಗಳು ಕ್ಲೋಸ್ ಆಗಿದೆ. ಅದರಲ್ಲಿ ಪ್ರಮುಖವಾದ ಹೋಟೆಲ್ ಒಂದರ ಬಳಿ ನಾವು ಇವತ್ತು ಇದ್ದೀವಿ. ಈಗಾಗಲೇ ಈ ಹೋಟೆಲ್ ಕ್ಲೋಸ್ ಆಗಿದೆ, ನಾವು ಗಮನಿಸ್ತಾ ಇದ್ದೀವಿ. ಕನ್ನಡದ ತಿಂಡಿ ಕೇಂದ್ರ ನೋಡಿ, ಈ ಬೋರ್ಡ್ ಅನ್ನ ನೀವು ಗಮನಿಸ್ತಾ ಇರಬಹುದು. ಅಡಿಗೆ ಅನಿಲ ಇಲ್ಲದ ಕಾರಣ ರಜಾ ಅಂತ ಹೇಳಿ ಇಲ್ಲಿ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ಸಿಲಿಂಡರ್ ಸಪ್ಲೈ ಆಗ್ತಾ ಇಲ್ಲ, ಸಾಕಷ್ಟು ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ಇದು ಸುಮಾರು 35 ವರ್ಷ ಹಳೆಯ ಹೋಟೆಲ್ ಇದು. ಇಲ್ಲಿ ರಾಜ್ಕುಮಾರ್ ಅವ್ರು ಬಂದಿದ್ದಾರೆ, ಅಂಬರೀಶ್ ಅವ್ರು ಬಂದಿದ್ದಾರೆ, ವಿಷ್ಣು ಅವ್ರು ಬಂದಿದ್ದಾರೆ, ಹಾಗೆ ಉಪೇಂದ್ರ ಅವ್ರು ಬಂದಿದ್ದಾರೆ. ಪ್ರತಿದಿನ ಇಲ್ಲಿ 30 ಜನರಿಗೆ ಫ್ರೀಯಾಗಿ ಊಟವನ್ನ ಕೊಡ್ತಾರೆ. ಅಂತಹ ಒಂದು ಹೋಟೆಲ್ ಇವತ್ತು ಕ್ಲೋಸ್ ಆಗಿದೆ. ಇನ್ನು ವಿವಿಪುರಂನ ಎನ್ಎಂಎಚ್ ಹೋಟೆಲ್ ಕೂಡ ಕ್ಲೋಸ್ ಆಗಿದೆ. ಆಹಾರ ಪ್ರಿಯರ ನೆಚ್ಚಿನ ತಾಣವಾಗಿದ್ದ ನ್ಯೂ ಮಾಡರ್ನ್ ಹೋಟೆಲ್ಗೆ ಗ್ಯಾಸ್ ಕೊರತೆ ಎದುರಾಗಿದ್ದು ಹೋಟೆಲ್ಗೆ ಬೀಗ ಬಿದ್ದಿದೆ. ನಿತ್ಯ ಹೋಟೆಲ್ಗೆ ಬರ್ತಿದ್ದ 100 ಗ್ರಾಹಕರು ನಿರಾಸೆಗೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಹಲವು ಹೋಟೆಲ್ಗಳು ಕ್ಲೋಸ್ ಆಗ್ತಾ ಇದೆ. ಅದರ ಸಾಲಿಗೆ ಮತ್ತೊಂದು ಸೇರ್ಪಡೆ ಆಗಿದೆ. ಬೆಂಗಳೂರಿನ ವಿವಿಪುರಂನ ಎನ್ಎಂಎಚ್ ಹೋಟೆಲ್, ನ್ಯೂ ಮಾಡರ್ನ್ ಹೋಟೆಲ್. ಏನು ಆಹಾರ ಪ್ರಿಯರ ನೆಚ್ಚಿನ ಒಂದು ಫೇವರೇಟ್ ಸ್ಪಾಟ್ ಅಂತಾನೆ ಹೇಳ್ಬೋದು ಇದನ್ನ. ಯಾಕಂದ್ರೆ ಅಷ್ಟು ಜನರು ದಿನನಿತ್ಯ ಇಲ್ಲಿ ಬಂದು ಊಟ ತಿಂಡಿಯನ್ನ ಸವಿತಾ ಇದ್ರು. ಬಟ್ ಆದರೆ ಸಿಲಿಂಡರ್ನ ಸಮಸ್ಯೆಯಿಂದಾಗಿ ಇವತ್ತು ಎನ್ಎಂಎಚ್ ಹೋಟೆಲ್, ನ್ಯೂ ಮಾಡರ್ನ್ ಹೋಟೆಲ್ ಕ್ಲೋಸ್ ಆಗಿದೆ. ದೇವನಹಳ್ಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿರೋ 10 ಡಾಬಾಗಳಿಗೂ ಸಿಲಿಂಡರ್ ಬಿಸಿ ತಟ್ಟಿದೆ. ಆವತಿ ಬಳಿಯ ಡಾಬಾಗಳ ಮಾಲೀಕರು ಸಿಲಿಂಡರ್ ಸಿಗದೆ ಕಂಗಾಲಾಗಿದ್ದು ಮೆನು ಕಡಿತವಾಗಿದೆ. ಇನ್ನು ಕೆಲವರು ಸೌದೆ ಬಳಸಿ ಅನ್ನ ಸಾಂಬಾರ್ ರಸಂ ಮಾತ್ರ ಮಾಡ್ತಿದ್ದಾರೆ. ಮಧ್ಯಾಹ್ನದ ಊಟಕ್ಕೋಸ್ಕರ ಆ ಕಡೆ ಈ ಕಡೆ ನೋಡ್ತಾ ಇದ್ದಾಗ ಕೆಲವೊಂದು ಹೋಟೆಲ್ಗಳು ಮತ್ತು ಕೆಲವೊಂದು ಡಾಬಾಗಳು ಪೂರ ಕಂಪ್ಲೀಟ್ ಆಗಿ ಮುಚ್ಚಿಬಿಟ್ಟಿವೆ ಸರ್. ಹೀಗೆ ಬರ್ತಾ ಇದ್ದಾಗ ಮತ್ತೆ ಇಲ್ಲಿ ನಾವು ಈ ಡಾಬಾದ ಹತ್ರ ಬಂದ್ವಿ ಸರ್. ಬಂದಾಗ ನಮಗೆ ಇಷ್ಟ ಇರೋ ಪಲ್ಯ ಒಂದು ಆರ್ಡರ್ ಮಾಡಿದರೆ ಸರ್ ಆ ಪಲ್ಯ ಇಲ್ಲ ಸರ್, ನಮ್ಮ ಹತ್ರ ಇರೋದೇ 1-2 ಪಲ್ಯ ಇದ್ದಾವೆ, ಅದರಲ್ಲಿ ಇದು. ಬೆಂಗಳೂರಿನಲ್ಲಿರೋ ನಾಗಾರ್ಜುನ ಹೋಟೆಲ್ನಲ್ಲೂ ಮೆನು ಕಡಿತ ಮಾಡಲಾಗಿದ್ದು ಗ್ರಾಹಕರು ಸಹಕರಿಸಬೇಕು ಅಂತ ಬೋರ್ಡ್ ಹಾಕಿದ್ದಾರೆ. ನಿಮಗೆ ತೋರಿಸ್ತಾ ಹೋಗ್ತೀನಿ. ಹೋಟೆಲ್ ಮುಂಭಾಗದಲ್ಲಿ ಅಂದರೆ ಎಂಟ್ರಿ ಆಗುವ ದೃಶ್ಯ ನಾವು ಏನು ನೋಡ್ತೀವಲ್ಲ, ಇಲ್ಲೇ ಡಿಯರ್ ವ್ಯಾಲ್ಯೂಡ್ ಗೆಸ್ಟ್ ಡ್ಯೂ ಟು ದ ಕರೆಂಟ್ ಡಿಸ್ಕ್ರಿಪ್ಷನ್ ಇನ್ ಕಮರ್ಷಿಯಲ್ LPG ಸಪ್ಲೈ, ಈ ಥರದ ಒಂದು ಬೋರ್ಡನ್ನು ಹಾಕಿಬಿಟ್ಟು ಇಲ್ಲಿ ನಮಗೆ LPG ಸಮಸ್ಯೆ ಆಗ್ತಾ ಇದೆ, ಗ್ರಾಹಕರು ತಮ್ಮ ಮೆನುವಿನಲ್ಲಿ ಕೂಡ ಒಂದು ಸ್ವಲ್ಪ ಐಟಮ್ಸ್ಗಳನ್ನು ಕಡಿಮೆ ಮಾಡಿದೆ ಅಂತ ಇಲ್ಲಿ ಬೋರ್ಡನ್ನು ಹಾಕಿದ್ದಾರೆ. ಸಮೋಸಾ ಬೆಲೆ ದಿಢೀರ್ 5 ರೂಪಾಯಿ ಏರಿಕೆ. ರಂಜಾನ್ ಹೊತ್ತಲ್ಲಿ ಸಮೋಸಾಗಳಿಗೆ ಹೆಚ್ಚಿನ ಬೇಡಿಕೆ ಇದೆ. ಇಷ್ಟು ದಿನ 10 ರೂಪಾಯಿಗೊಂದರಂತೆ ಈರುಳ್ಳಿ ಸಮೋಸ ಮಾರಾಟ ಮಾಡಲಾಗ್ತಿತ್ತು. ಆದ್ರೆ ಸಿಲಿಂಡರ್ ಅಭಾವದ ಕಾರಣಕ್ಕೆ ಸಮೋಸ ಬೆಲೆಯನ್ನ 15 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಅಡುಗೆ ಎಣ್ಣೆ ಬೆಲೆಯು ಏರಿಕೆಯಾಗಿರೋದ್ರಿಂದ 5 ರೂಪಾಯಿ ಹೆಚ್ಚಿಸಿದ್ದಾರೆ. ಗ್ಯಾಸ್ಗಾಗಿ ಕೋರ್ಟ್ ಬಾಗಿಲು ಬಡಿದ ಹೋಟೆಲ್ ಮಾಲೀಕರು. ಗ್ಯಾಸ್ ಸಿಗದೆ ಕಂಗಾಲಾಗಿರೋ ಹೋಟೆಲ್ ಅಸೋಸಿಯೇಷನ್ ಕೋರ್ಟ್ ಮೊರೆ ಹೋಗಿದೆ. ಬೆಂಗಳೂರಿನಲ್ಲಿ 40,000 ಹೋಟೆಲ್, 6 ಲಕ್ಷ ಕಾರ್ಮಿಕರಿದ್ದು ಗ್ಯಾಸ್ ಇಲ್ಲದೆ ಸಂಕಷ್ಟ ಎದುರಾಗಿದೆ. ಹೋಟೆಲ್ಗಳಿಗೆ ಸಮರ್ಪಕ ಗ್ಯಾಸ್ ವಿತರಣೆಗೆ ನಿರ್ದೇಶನ ನೀಡಬೇಕು ಅಂತ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದೆ. ಅರ್ಜಿ ವಿಚಾರಣೆ ಮಾರ್ಚ್ 23ಕ್ಕೆ ಮುಂದೂಡಿಕೆಯಾಗಿದೆ.
ನವೀನ್, ಲಕ್ಷ್ಮೀ ನರಸಿಂಹ, ನಟರಾಜ್ ಜೊತೆ ಮಧು ನಾಗರಾಜ್, ಟಿವಿ9 ಬೆಂಗಳೂರು.